ದೇಶದ್ರೋಹಿ ಎಂಇಎಸ್ ಮತ್ತೆ ಪುಂಡಾಟವನ್ನ ಮೆರಿತಾ ಇದೆ. ಬೆಳಗಾವಿಯಲ್ಲಿ ಸ್ಮೃತಿ ಭವನ ನಿರ್ಮಿಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. ಎಂಇಎಸ್ನ ಸ್ಮೃತಿ ಭವನಕ್ಕೆ ಸರ್ಕಾರ ಬ್ರೇಕ್ ಹಾಕಬೇಕಾಗಿದೆ ಅನ್ನುವ ಆಗ್ರಹ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರದಿಂದ ಹಣಕಾಸಿನ ನೆರವನ್ನ ಪಡೆದು ಸ್ಮೃತಿ ಭವನ ನಿರ್ಮಿಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದು, ಬೆಳಗಾವಿ ತಾಲೂಕಿನ ಹಿಂಡಲಗ ಗ್ರಾಮದಲ್ಲೇ ಸ್ಮೃತಿ ಭವನ ನಿರ್ಮಿಸೋದಕ್ಕೆ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಖಾಸಗಿ ಜಾಗದಲ್ಲಿ ಸ್ಮೃತಿ ಭವನ ನಿರ್ಮಿಸೋದಕ್ಕೆ ಈಗಾಗಲೇ ಭೂಮಿ ಪೂಜೆಯನ್ನ ಕೂಡ ಎಂಇಎಸ್ ನಡೆಸಿದ್ದು, ಬೆಳಗಾವಿಯಲ್ಲಿ ನಡೆದ ಸೀಮಾ ಲಡಾಯಿ ಗಡಿ ಚಳುವಳಿ ಕಾಲಕ್ಕೆ ಹಿಂಸಾಚಾರದ ಒಂದು ನೆನಪಿಗೋಸ್ಕರ ಸ್ಮೃತಿ ಭವನ ನಿರ್ಮಾಣಕ್ಕೆ ಸದ್ಯ ಮುಂದಾಗ್ತಾ ಇರೋದು. ಅವತ್ತು ಎನ್ಸಿಪಿ ನಾಯಕ ಶರದ್ ಪವಾರ್ ನೇತೃತ್ವದಲ್ಲಿ ಸೀಮಾ ಲಡಾಯಿ ನಡೆದಿತ್ತು ಬೆಳಗಾವಿಯಲ್ಲಿ. ಮಹಾರಾಷ್ಟ್ರದಿಂದ ಬೆಳಗಾವಿಗೆ ನಾಯಕರು ನುಗ್ಗಿ ಬೆಂಬಲಿಗರು ದಾಳಿಯನ್ನು ಮಾಡಿದ್ರು. ಆಗ ಭಾರೀ ಪ್ರಮಾಣದಲ್ಲಿ ಹಿಂಸಾಚಾರ ಆಗಿತ್ತು. ಕರ್ನಾಟಕ ಪೊಲೀಸರು ಪ್ರತಿಯಾಗಿ ಗೋಲಿಬಾರನ್ನ ನಡೆಸಿದ್ರು. ಗೋಲಿಬಾರ್ನಲ್ಲಿ 9 ಹಿಂಸಾಚಾರಿಗಳು ಸಾವನ್ನಪ್ಪಿದ್ರು. ಆ ಹಿಂಸಾಚಾರಿಗಳನ್ನ ಹುತಾತ್ಮರು ಅಂತ ಬಿಂಬಿಸ್ತಾ ಇರೋ ಎಂಇಎಸ್ ಪುಂಡರು ಈಗ ಸ್ಮೃತಿ ಭವನ ನಿರ್ಮಿಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಭೂಮಿ ಪೂಜೆ ಮಾಡಿದ್ದಾರೆ. ಈ ಭವನದಲ್ಲಿ ಕರ್ನಾಟಕ ಸರ್ಕಾರ ಪೊಲೀಸರ ವಿರುದ್ಧ ಮರಾಠಿಗರಿಗೆ ಪ್ರಚೋದನೆ ಮಾಡುವಂತಹ ಛಾಯಾಚಿತ್ರ, ಸಾಕ್ಷ್ಯಚಿತ್ರ ಪ್ರದರ್ಶನ